ಎಲ್ರಿಗೂ ನಮಸ್ಕಾರ. ಭಾಳ ಶುಭ ಕಾರ್ಯಕ್ಕೆ ಎಲ್ಲರೂ ತಾವು ಸೇರಿದ್ದೀರಿ. ವಂಶವೃಕ್ಷ ದೊಡ್ಡದಾಗಬೇಕು, ಸಂಬಂಧಗಳು ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಅಪಾರವಾದ ವಿಶ್ವಾಸ AKBMS ಪದಾಧಿಕಾರಿಗಳು ಮತ್ತು AKBS ಸಂಸ್ಥೆ ಮೇಲೆ ಕೂಡ ತಾವು ಇಟ್ಟು ಇಲ್ಲಿ ತನಕ ಬಂದಿದ್ದೀರಾ. ಮತ್ತು ಭಾಳ ಧನ್ಯವಾದಗಳು ಸರ್, ನಮಗೆಲ್ಲ ತಾವು ಕರೆದಿದ್ದೀರಿ ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ವೀಕ್ಷಿಸೋಕ್ಕೆ. ಈ ಕಾರ್ಯಕ್ರಮ ಮುಖೇನ ನಾವು ಒಂದೇ ವೇದಿಕೆ ಮೇಲೆ ನಮ್ಮ ಸಮುದಾಯದ ಹಲವಾರು ಜನ ಪರಿಚಯ ಇಲ್ಲದಿರೋರ ಬಗ್ಗೆನೂ ಕೂಡ ಅನುಕೂಲ ಆಗುತ್ತೆ ಇಲ್ಲಿ ಬಂದು ಸೇರಿ ಮಾತನಾಡಿ ತಿಳ್ಕೊಳ್ಳೋಕ್ಕೆ. ಈಗ ನಾನು ಲೌಕಿಕ ಜೀವನದಲ್ಲಿ ಹಾಗೂ ಅಪರಾಧ ಜೀವನದಲ್ಲಿ ಭಾಳ ಹತ್ತಿರದಿಂದ ನೋಡೋ ನನ್ನ ಅನುಭವವೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆಲವು ಸಂಸ್ಕೃತಿಗಳಿದೆಲ್ಲ ಅದರ ಮೇಲೆ ಒಂದು ದೊಡ್ಡ ಹಲ್ಲೆ ಆಗೋಗ್ಬಿಟ್ಟಿದೆ ಅಲ್ಲಿಗೆ. ಸೊ ಏನು ಮದುವೆಗೋಸ್ಕರ ತಾವು ಏನು ಶ್ರಮಪಟ್ಟು ಇಲ್ಲಿ ತನಕ ಬಂದು ವರ ಮತ್ತು ವಧು ಹುಡುಕ್ತಾ ಇದ್ದೀರಲ್ಲ, ಅದು ನಿಜವಾಗ್ಲೂ ಒಳ್ಳೆಯದು. ಯಾಕೆಂದರೆ ಹೊರಗಡೆ ಸಮಾಜದಲ್ಲಿ ಆಗುವಂಥ ಅಶಾಂತಿಗಳಿಗೆ ನಾವು ಭಾಳ ಹತ್ತಿರದಿಂದ ನಾವು ನೋಡಿದ್ದೀವಿ. ಯಾವ ರೀತಿಯಾಗಿ ಕೆಲವರು ನಮ್ಮ ಮದುವೆನೇ ಆಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ನಮಗೆ ಮದುವೆನೇ ಬೇಡ ಅಂತ. ಆಯಿತು, ಮದುವೆನೇ ಬೇಡ ಅಂತ. ಕೆಲವರು ಇನ್ನೊಂದೇನೆಂದರೆ, ಕೆಲವು ಹುಡುಗರು ನಾವು ಹುಡುಗರಿಗೆ ಮದುವೆ ಆಗ್ತೀನಿ ಅಂತ ಹೇಳ್ಕೊಬಿಟ್ಟಿದ್ದಾರೆ. ಕೆಲವು ಹೆಣ್ಮಕ್ಳ ಜೊತೆನೇ ಇದು ಬಿಡ್ತೀವಿ ಅಂತ. ಅಂಥ ಸಮಯದಲ್ಲಿ ಸಂಸ್ಕೃತಿ ಕಾಪಾಡೋದು ಎಷ್ಟು ಮುಖ್ಯ ಅಂದರೆ, ನಾವೆಲ್ಲ ಈ ಸಂಸ್ಕೃತಿ ಮುಂದುವರಿಸ್ತಾ ಇದ್ದೀವಲ್ಲ, ಅದೇ ನಾವು ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಹೇಳ್ತಾ ಇರೋಂಥದ್ದು. ಅಂಥದ್ರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಗುರು ಹಿರಿಯರ ಮಧ್ಯದಲ್ಲಿ ಆಗ್ತಾ ಇರೋದಂದರೆ, ನಾವು ಸನಾತನ ಕಾಪಾಡೋದು ಅಂತ. ಸನಾತನ ಅನ್ನೋದು ಭಾಳ ದೊಡ್ಡ ಟರ್ಮ್ ಅದು. ಬಟ್ ಸನಾತನಕ್ಕೆ ಸಾರಥಿ ಯಾರು? ವಿಪ್ರರೇ ಅದಕ್ಕೆ ಸಾರಥಿ. ವಿಪ್ರರು ಸನಾತನಕ್ಕೆ ಸರಿಯಾಗಿ ದಿಕ್ಕು ದಾರಿ ತೋರಿಸಿದ್ರೆ ಅಂತಾಗತ್ತೆ. ಸೊ ಇವತ್ತು ಲಕ್ಷ್ಮೀನಾರಾಯಣವರು ಹಿರಿಯರು ಮತ್ತು ಡಾಕ್ಟರ್ ಪುತ್ತೂರಾಯರು ಮತ್ತು ಶಶಿಧರ್ ಕೋಟೆಯವರು ಮೇಡಮ್ ಅವರು, ಮತ್ತು ಎಲ್ಲಕ್ಕಿಂತ ಸಂತೋಷ ಏನಂದರೆ ಪದ್ಮಶ್ರೀ ಪುರಸ್ಕೃತಕ್ಕಿಂತ ಪದ್ಮಶ್ರೀ ಇನ್ನು ಗೌರವಿಸಿರುವಂಥ ಮೇಡಮ್ NILಲ್ಲಿಂದ ಅವರು ಬಂದಿದ್ದಾರೆ, ಮತ್ತು ವಿಜ್ಞಾನಿಗಳು. ಸೊ ಇಂಥವರೆಲ್ಲ ನಮ್ಮ ಸಮುದಾಯದಲ್ಲಿದ್ದಾರೆ ಅಂದರೆ ನಮಗೂ ಧೈರ್ಯನೂ ಬರುತ್ತೆ, ಹೆಮ್ಮೆನೂ ಆಗುತ್ತೆ. ಮತ್ತು ಸಂಬಂಧಗಳ ಬೆಳೆಸಿ ವಂಶವೃಕ್ಷ ಬೆಳಿಬೇಕು. ಕೆಲವರು ಎಲ್ಲ ಪಾರ ನಂತರನೂ ಮದುವೆಯಾಗಿ 5-6 ವರ್ಷಗಳಾಗೋಗ್ಬಿಡುತ್ತೆ, ಮಕ್ಕಳು ಬೇಡ ಅಂತಾರಲ್ಲ. ಏನಾದರೂ ಟಾಪಿಕ್ ಮನೇಲಿ ಕ್ರಿಯೇಟ್ ಮಾಡಿದ್ರೆ ಅಲ್ಲೇ ಒಂದು ಯುದ್ಧ ಆಗಿ ಮಹಾಭಾರತ ಹೋಗ್ಬಿಡುತ್ತೆ ಅಲ್ಲಿಗೆ. ಸೊ ಅಂಥದ್ರಲ್ಲಿ ಎಷ್ಟೋ ಚಾಲೆಂಜಸ್ ನಾವು ಫೇಸ್ ಮಾಡ್ತಾ ಇದ್ದೀವಿ. ಅಂಥ ಚಾಲೆಂಜಸ್ ಇಂಥ ಒಂದು ಸಂಸ್ಕೃತಿ ಇರುವಂಥ ವೇದಿಕೆ ಮುಖಾಂತರ ನಾವು ಮುಂದೆ ತಗೊಂಡು ಹೋಗ್ತಾ ಇರೋದ್ರ ಬಗ್ಗೆ ತಮಗೆ ಭಾಳ ಧನ್ಯವಾದ ಸರ್. ತಾವು ಇಂಥ ಒಂದು ಕಾರ್ಯಕ್ರಮ ತಾವು ನಡೆಸ್ತಾ ಇದ್ದೀರ ಎಲ್ಲ. ಸೊ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸಹ ಕರೆದು ತಮ್ಮೆಲ್ಲರ ಮುಂದೆ ನನ್ನ ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದೀರ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇಂಥ ಡಿಸಿಷನ್ಸ್ ಒಳಗೆ ದಯವಿಟ್ಟು ಅವಸರ ಮಾಡ್ಕೋಬೇಡಿ, ನಿಧಾನವಾಗಿ ಕರೆಕ್ಟಾಗಿ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.